ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ಫಸ್ಟ್ ಇಯರ್ PUC ಪ್ರಾಬಬಿಲಿಟಿಯ 2ನೇ ಭಾಗಕ್ಕೆ ಬಂದಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾಬಬಿಲಿಟಿ ತುಂಬ ಇಂಪಾರ್ಟೆಂಟ್ ಟಾಪಿಕ್. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ನಮಸ್ಕಾರ. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಚೇತನ್ ಅಂತ ಹೇಳಿ. ಸೊ ಹಿ ಈಸ್ ಅವರ್ ಫುಲ್ ಟೈಮ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಹಿಮಾಂಶು ಕಾಲೇಜ್. ಈಸ್ ಸ್ಟಡಿಂಗ್ ವಿತ್ ಅಸ್ ಫಾರ್ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಪ್ರಾಬಬಿಲಿಟಿಯ ಮುಂದುವರೆದ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಸರಿ ಸುಮಾರು 10-15 ಪ್ರಶ್ನೆಗಳನ್ನು ಮೊದಲ ಭಾಗದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ. ಪ್ರಶ್ನೆ ಓದ್ತಿಯಪ್ಪ. 3 coins are tossed once. Find the probability of getting no head. 3 ಕಾಯಿನ್ಸ್ ಆರ್ ಟಾಸ್ಡ್ ಒನ್ಸ್. 3 ಕಾಯಿನ್ನ ಟಾಸ್ ಮಾಡ್ತಾ ಇದ್ದಾರಂತೆ. ನೋಡು, 3 ಕಾಯಿನ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಸ್ಯಾಂಪಲ್ ಸ್ಪೇಸ್ ಬರಿಬೇಕು. ಪ್ರತಿ ಸತಿ ಸ್ಯಾಂಪಲ್ ಸ್ಪೇಸ್ ಬರೆಯೋದನ್ನು ನಾನೇನು ಮಾಡ್ತಾ ಇದ್ದೀನಿ, ಅವಾಯ್ಡ್ ಮಾಡಿ ಒಂದೇ ಸತಿ ಬರೆದ್ಬಿಡ್ತಾ ಇದ್ದೀನಿ ಟು ಸೇವ್ ಟೈಮ್. ಎಕ್ಸಾಮಲ್ಲಿ ನಿಮ್ಗೆ ಯಾರು ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರೋದಿಲ್ಲ, ನೋಡ್ಕೊಳ್ಳಿ. ನೋಡಿ, ಈ ಥರ ಭಾಗ ಮಾಡ್ಕೊಳ್ಳಿ. 4, 8 ಭಾಗ. ಯಾಕೋ 8 ಭಾಗ? ಬಿಕಾಸ್ 1 ಕಾಯಿನ್ಗೆ 2 ಔಟ್ಕಮು, 2 ಕಾಯಿನ್ಗೆ 4, 3 ಕಾಯಿನ್ಗೆ ಟೋಟಲ್ 8 ಔಟ್ಕಮ್ಸ್. 2, 2, 4, 2, 4, 4, 2, 8, ಟೋಟಲ್ 8 ಔಟ್ಕಮ್ಸ್. ಯಾವ್ದು 8 ಔಟ್ಕಮ್ ಅಂತ ನೋಡೋಣ. ನೋಡಿ, ಬರೆಯೋದು ತುಂಬ ಸಿಂಪಲ್ಲು. ಫಸ್ಟ್ ಹೆಡ್ ಬರೀತೀರಿ, ಟೈಲ್ ಬರೀತೀರಿ, ಹೆಡ್ಡು ಟೈಲು, ಹೆಡ್ಡು ಟೈಲು, ಹೆಡ್ಡು ಟೈಲು ಬರೆದ್ಬಿಡ್ತೀರಿ. ಆಮೇಲೆ ಏನು ಮಾಡ್ತೀರಿ, 2 ಹೆಡ್ ಬರೀತೀರಿ, 2 ಟೈಲ್ ಬರೀತೀರಿ, ಆಮೇಲೆ ತಿರ್ಗಾ 2 ಹೆಡ್ಡು, 2 ಟೈಲು. ದಿಸ್ ಇಸ್ ಹೌ ವಿ ರೈಟ್ ದಿ ಸ್ಯಾಂಪಲ್ ಸ್ಪೇಸ್. ಆಮೇಲೆ 4 ಹೆಡ್ಡು, 1, 2, 3, 4, 4 ಹೆಡ್ಡು, 4 ಟೈಲ್, 1, 2, 3, 4, 4 ಟೈಲ್ ಆಯಿತು. ದಿಸ್ ವಿಲ್ ಗಿವ್ ಯು ಕಂಪ್ಲೀಟ್ ಔಟ್ಕಮ್. ಅದನ್ನೇ ಇಲ್ಲಿ ಬರೆದಿದ್ದೀನಿ ಅಷ್ಟೇ ಮೇಲ್ಗಡೆ. ಹೆಚ್ ಹೆಚ್ ಹೆಚ್ಚು, ಹೆಚ್ ಎಚ್ ಟಿ, ಹೆಚ್ ಟಿ ಹೆಚ್ಚು, ಆಮೇಲೆ H T T, ಎಚ್ ಟಿ ಟಿ, ಟಿ ಎಚ್ ಎಚ್, ಟಿ ಎಚ್ ಟಿ, ಟಿ ಟಿ ಎಚ್ ಆ್ಯಂಡ್ ಟಿ ಟಿ ಟಿ. ಕ್ವಶನ್ ಏನಪ್ಪ ಅಂದರೆ, ಫೈಂಡ್ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನೋ ಹೆಡ್ ಅಂತೆ. ನೋ ಹೆಡ್ ಅಂದರೆ ಏನಪ್ಪ? ಹೆಡ್ ಇಲ್ಲದೆ ಇರೋದು. ಯಾವುದು ನೋ ಹೆಡ್ಡು? no head. T T T. ಟಿ ಟಿ ಟಿ, ಟಿ ಟಿ ಟಿ. ಹೌದಾ? ಹೌದು. ಟಿ 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 ಎಲ್ಲಿದೆ? ಟಿ 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 ಇಲ್ಲಿ ಲಾಸ್ಟಲ್ಲಿದೆ. ಹೌದಾ? ದಿಸ್ ಈಸ್ ದಿ ಆನ್ಸರ್. ಟಿ ಟಿ ಟಿ, ದಿಸ್ ಇಸ್ ಅವರ್ ಫೇವರಬಲ್ ಇವೆಂಟ್, ರೈಟ್? ಸೊ ಆನ್ಸರ್ ಹೆಂಗೆ ಬರೀಬೇಕಂದ್ರೆ, ಇವೆಂಟ್ ಇ ಈಸ್ ಟಿ ಟಿ ಟಿ, ಫ್ಲವರ್ ಬ್ರ್ಯಾಕೆಟಲ್ಲಿ ಬರೀಬೇಕು. ಎನ್ ಆಫ್ ಇ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇವೆಂಟ್ ಈಸ್ 1. ಎನ್ ಆಫ್ ಎಸ್ ಏನು? 8. ಒಟ್ಟು ಎಷ್ಟು ಎಲಿಮೆಂಟ್ ಇದೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ? 8. ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸ್. ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಪಿ? ಪಿ ಈಸ್ ಗಿವನ್ ಬೈ ಎನ್ ಆಫ್ ಇ ಡಿವೈಡೆಡ್ ಬೈ, N of S. ದಟ್ ಈಸ್ 1 ಡಿವೈಡೆಡ್ ಬೈ 8. ಅರ್ಥ ಆಯ್ತಾ? ಇನ್ನು ಮುಂದೆ ವಿದ್ಯಾರ್ಥಿಗಳೇ, ನಾವು ಸ್ಯಾಂಪಲ್ ಸ್ಪೇಸ್ ಬರೆಯೋದಿಲ್ಲ, ನೀವೇ ಬರ್ಕೋಬೇಕು ಎಕ್ಸಾಮಲ್ಲಿ. ಬಟ್ ನಾನು ಆನ್ಸರಲ್ಲಿ ಟೈಪ್ ಮಾಡಿಸ್ಕೊಂಡ್ಬಿಟ್ಟಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್ ಓದಪ್ಪ. 3 coins are tossed once. Find the probability of getting 3 tails. 3 ಟೈಲ್ಸ್ ಎಲ್ಲಿದೆಯಪ್ಪ? ಒಂದೇ ಒಂದು. ಹೌದಾ? ಸೊ ಏನಾಯ್ತು? ಏನು ಆನ್ಸರು? N of ಇ ಏನು? E is equal to ಟಿ ಟಿ ಟಿ. ಎನ್ ಆಫ್ ಇ ಏನು? 1. 1. ವಾಟ್ ಈಸ್ ಎನ್ ಆಫ್ ಎಸ್? 8. 8. ವಾಟ್ ಈಸ್ ಪ್ರಾಬಬಿಲಿಟಿ ಪಿ? 1 by 8. ಇಲ್ಲ, ಎನ್ ಆಫ್ ಇ divided by n of s, that is equal to 1 over 8. Correct? Next question also. 3 coins are tossed once. Find the probability of getting exactly 2 tails. Exactly 2 tails. ನೋಡು, 2 ಟೈಲ್ ಇಲ್ಲಿದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1, ಇಲ್ಲಿ 2 ಟೈಲ್, 2 ಟೈಲ್ಸ್ ಇದೆಯಾ? ಆಮೇಲೆ T H T. ಟಿ ಎಚ್ ಟಿ ನಲ್ಲಿ 2 ಇದೆಯಾ? ಆಮೇಲೆ T T H. ಟಿ ಟಿ ಎಚ್ ಅಲ್ಲಿ 2 ಇದೆಯಾ? ಹೌದಾ? ಅಷ್ಟೇ ತಾನೆ? ಸೊ ಈವೆಂಟ್ ಇ ಬರಿತೀನಿ. ಏನಪ್ಪ ಅಂತ ಹೇಳಿದ್ರೆ, ಹೆಚ್ ಟಿ ಟಿ ಕಾಮ ಟಿ ಹೆಚ್ ಟಿ ಕಾಮ ಟಿ ಟಿ ಹೆಚ್. ಹೌದಾ? ವಾಟ್ ಈಸ್ ಎನ್ ಆಫ್ ಇ? 3. ಎನ್ ಆಫ್ ಇ ಈಸ್ 3. ಸೊ ವಾಟ್ ಈಸ್ ಎನ್ ಆಫ್ ಎಸ್? N of S is 8. What is probability P? N of E divided by N of S. N of E is 3,
ಎನ್ ಆಫ್ ಎಸ್ ಈಸ್ 8. 3/8 ರಿಕ್ವೈರ್ಡ್ ಪ್ರಾಬಬಿಲಿಟಿ. ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವೆಶನ್ಗೆ ಹೋಗೋಣ. Yes. ಓದಪ್ಪ. 3 coins are tossed once. Find the probability of getting no tails. ನೋ ಟೈಲ್ ಅಂದ್ರೆ ಏನು? ಬರೀ headed. ಬರೀ ಹೆಡ್. ಇದು ಹೆಡ್, ಇದು ಹೆಡ್, ಇದು ಹೆಡ್. 3 ಹೆಡ್ ಆಗಿರ್ಬೇಕು, ಹೌದಲ್ವಾ? ಹಾ. ಸೊ ಯಾವ್ದಿದೆ 3 ಹೆಡ್? ಇದು ಹೆಚ್ಚು ಹೆಚ್ಚು ಎಷ್ಟಾಯ್ತು? ಒಂದೇ, ರೈಟ್? ಸೊ ವಾಟ್ ಈಸ್ ಇವೆಂಟ್ ಇ? ಇವೆಂಟ್ ಇ ಹೆಚ್ಚು. H. What is n of event E? 1. What is n of S? 8. What is probability P? N of E divided by n of S. N of E is 1. N of S is 8. ಹೌದಾನೆ? So 1/8. Next question. 3 coins are tossed once. Find the probability of getting at most 2 tails. ಅಟ್ಮೋಸ್ಟ್ 2 ಟೈಲ್ಸ್ ಅಂದ್ರೆ ಏನು? ಮ್ಯಾಕ್ಸಿಮಮ್ 2 ಟೈಲ್ಸ್. ಅಟ್ಮೋಸ್ಟ್ ನೋಡಪ್ಪ, ನಾನು 2 ವೀಲರ್ ಹೋಗ್ತಾ ಇದ್ದೀನಿ. ಅಟ್ಮೋಸ್ಟ್ ನಾನು ಇಬ್ಬರನ್ನ ಕೂರಿಸ್ಕೊಂಡು ಹೋಗ್ಬೋದು. ಯಾರು? ಮೊದಲನೇದು ಒಬ್ಬರೇ ಕರ್ಕೊಂಡು ಹೋಗ್ಬೋದು, ಅಥವಾ ಇಬ್ಬರನ್ನ ಕರ್ಕೊಂಡು ಹೋಗ್ಬೋದು, ಅಥವಾ ಕರ್ಕೊಂಡು ಹೋಗ್ದೇನೂ ಇರ್ಬೋದು, ಹೌದಲ್ವಾ? ರೈಟ್. ಸೊ ಹೀಗಾಗಿ ಅಟ್ಮೋಸ್ಟ್ 2 ಟೈಲ್ಸ್ ಅಲ್ಲಿ 0 ಟೈಲ್, 1 ಟೈಲ್, 2 ಟೈಲ್, ಹೌದಾ? 0 ಟೈಲ್ ಯಾವ್ದ್ರಲ್ಲಿದೆ? ಇದರಲ್ಲಿ ಇದೆಯಾ? 1 ಟೈಲ್ ಯಾವ್ದ್ರಲ್ಲಿದೆ? HHT, ಆಮೇಲೆ HTH, ಆಮೇಲೆ 2 ಟೈಲ್ ತಗೋಬೋದಾ? HTT ತಗೋಬೋದಾ? ಆಮೇಲೆ THH, ಆಮೇಲೆ THT, ಆಮೇಲೆ TTH, ಆಮೇಲೆ ಅಷ್ಟೇ. ಸಿ ಅಟ್ಮೋಸ್ಟ್ 2 ಟೈಲ್ಸ್ ಅಲ್ಲಿ ಎಲ್ಲವೂ ಒಂದೇ ಒಂದನ್ನು ಬಿಟ್ಟು, ಯಾವುದು? 3 ಟೈಲ್ ಅನ್ನೋದೊಂದನ್ನು ಬಿಟ್ಟು ಎಲ್ಲವೂ, ಹೌದಲ್ವಾ? 3 ಟೈಲ್ಸ್ ಬಿಟ್ಟು ಎಲ್ಲವೂ. ಹೀಗಾಗಿ ಇವೆಂಟ್ ಇ ಏನಂತ ಬರಿಬೇಕಪ್ಪ? ಇವೆಂಟ್ THH. ಇಲ್ಲ, HHH, ಆಮೇಲೆ THH, HHT ಅಲ್ವಾ? ಆಮೇಲೆ HTH, ಆಮೇಲೆ HTT, ಆಮೇಲೆ THH, ಆಮೇಲೆ THT, ಆಮೇಲೆ TTH, ಹೌದಾ? ಎಷ್ಟಾಯ್ತು? ಎನ್ ಆಫ್ ಇ 7 ಆಯ್ತು. ಎನ್ ಆಫ್ ಇ ಈಸ್ ಈಕ್ವಲ್ ಟು 7. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 8. ಪಿ ಆಫ್ ಇ ಏನು ಫಾರ್ಮುಲಾ? N of E by N of E divided by N of S. N of E ಏನು? 7. N of S ಏನು? 8. 7/8. ಗೊತ್ತಾಯ್ತಾ? ರೈಟ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್? ನೆಕ್ಸ್ಟ್. A card is selected from a pack of 52 cards. How many points are there in the sample space? ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಒಟ್ಟು ಎಷ್ಟು ಕಾರ್ಡ್ ಇರುತ್ತೆ? 52 ಪಾಯಿಂಟ್ಸ್. What's the next question? Find the probability that when a hand of 7 card is drawn from a well shuffled deck of 52 cards, it contains all kings. ಇಲ್ಲಿ ನಾವೇನ್ ಮಾಡಬೇಕು? ಒಟ್ಟು 7 ಕಾರ್ಡ್ಗಳನ್ನ ತೆಗಿಬೇಕು. 1 2 3 4 5 6 7 ಕಾರ್ಡ್ಗಳನ್ನ ತೆಗಿಬೇಕು. ಈ 7 ಕಾರ್ಡಲ್ಲಿ ಎಲ್ಲ ಕಿಂಗ್ಗಳೇ ಇರ್ಬೇಕಂತಂದ್ರೆ 7 ಕಿಂಗ್ಗಳಲ್ಲ, ಎಲ್ಲ ಕಿಂಗ್ಗಳು ಇದರಲ್ಲಿ ಇರಬೇಕು. ಒಟ್ಟು ಎಷ್ಟು ಕಿಂಗ್ ಇರುತ್ತೆ? 4 ಕಿಂಗ್ ಇರುತ್ತೆ. ಯಾವ್ದ್ಯಾವುದು? ಒಂದು ಡೈಮಂಡು, ಒಂದು ಸ್ಪೇಡು, ಒಂದು ಕ್ಲಬ್ಬು, ಒಂದು ಹಾರ್ಟ್, ಹೌದಾ? ಡೈಮಂಡು, ಸ್ಪೇಡು, ಕ್ಲಬ್ಬು, ಹಾರ್ಟ್ದು 4 ಕಿಂಗ್ಗಳನ್ನ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ, ಓಕೆನಾ? ಇನ್ನು ಉಳಿದ 3 ಏನಾದರೂ ಆಗಿರ್ಬೋದು, ಅದಕ್ಕೂ ಇದಕ್ಕೂ ರಿಲೇಷನ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ರೈಟ್. ಸುಮ್ಮನೆ ಇತ್ತ, ರೈಟ್. ಸೊ ಈ 4 ಕಿಂಗು ಇಲ್ಲಿ ಇದ್ಮೇಲೆ ಈ 52 ಕಾರ್ಡಲ್ಲಿ 4 ಕಿಂಗಲ್ಲಿ 4 ಕಿಂಗನ್ನ ಚೂಸ್ ಮಾಡೋ ನಂಬರ್ ಆಫ್ ಇದು ಆಪ್ಷನ್ಸ್ ಎಷ್ಟು, ಅಥವಾ ನಂಬರ್ ಆಫ್ ವೇಸ್ ಎಷ್ಟು? 4 ಕಿಂಗ್ ಇದೆ, 4 ಕಿಂಗ್ಗಳನ್ನ ಚೂಸ್ ಮಾಡಬೇಕು. ಹೌ ಮೆನಿ ನಂಬರ್ ಆಫ್ ವೇಸ್ ಆರ್ ದೇರ್? ಇನ್ನೊಂದು ಸಿಂಪಲ್ ಆಗಿ ಕ್ವಶನ್ ಕೇಳಲ್ಲ. ಈಗ ಟೋಟಲ್ ನಂಬರ್ ಆಫ್ ವೇಸ್ ಆಫ್ choosing 4 pens out of 4 pens. 4. One way.
ಹೌದು. ಒಂದೇ ವೇ ತಾನೆ, ಹೌದು ತಾನೆ? ರೈಟ್. ಆಮೇಲೆ ಇಲ್ಲಿ 3 ಇದೆಯಾ? ಇಲ್ಲಿ 3 ಇದೆ. ಈ ಒಟ್ಟು 58ರಲ್ಲಿ ಈ 3 ಇಲ್ಲ, ಈ 4 ಇಲ್ಲ, ಲೆಕ್ಕ ತಗೊಳಂಗಿಲ್ಲ, ಯಾಕೆಂದ್ರೆ 4 ತಗೊಂಡಾಯ್ತು ಅಂತ. ಈ 3 ಈ ಉಳಿದಿದ್ದು ಎಷ್ಟರಲ್ಲಿ ಉಳ್ಕೊಂಡಿರ್ತದೆ? 58ರಲ್ಲಿ 4 ಆದ್ಮೇಲೆ ತೆಗೆದ್ಮೇಲೆ ಎಷ್ಟು ಉಳಿದಿರ್ತದೆ ನಮ್ಮ ಹತ್ರ ಕಾರ್ಡ್ಸು? 52ರಲ್ಲಿ 4 ಕಾರ್ಡನ್ನ ತೆಗೆದ್ಬಿಟ್ರೆ ಎಷ್ಟು ಉಳಿದಿರ್ತದೆ? 48. 48 ಇರುತ್ತೆ. 48ಅಲ್ಲಿ ನೋಡಿ, 48 C3. 48ಅಲ್ಲಿ ನಾನು 3 ಕಾರ್ಡನ್ನು ಚೂಸ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? 48C3 ಈಸ್ ಮೈ ಫೇವರಬಲ್ ಇವೆಂಟ್. N of E ಈಸ್ ಈಕ್ವಲ್ ಟು 48C3. ಯಾಕೆಂದ್ರೆ 7 ಕಾರ್ಡಲ್ಲಿ 3 ಇಂಟು 4C1 ಅಂತಾನೆ ಬರಿಬೇಕು ಆಕ್ಚುಲಿ. ಚೂಸಿಂಗ್ 1 ಔಟ್ ಆಫ್ 4C4 ಆಕ್ಚುಲಿ 4C4. ಸೊ ಚೂಸಿಂಗ್ ಆಲ್ 4 ಔಟ್ ಆಫ್ 4. ಯಾಕಂದ್ರೆ ಇದೆಲ್ಲ ಇದು ಕಿಂಗ್ ಅದು, ಇದು ಕಿಂಗ್ ಅದು, ಇದು ನಾನ್ ಕಿಂಗ್ ಅದು, ಕಿಂಗ್ ಡ್ಯಾಶ್ ಅಂತ ಬರೀತೀವಿ. ಅರ್ಥ ಆಗ್ತಾ ಇದೆಯಾ? ಫೇವರಬಲ್ ಇವೆಂಟ್ ಏನು? 4C4 ಇಂಟು 48C3. ಅರ್ಥ ಆಗ್ತಾ ಇದೆಯಾ? 48C3. ಬಟ್ ಟೋಟಲ್ ಇವೆಂಟ್ ಏನು? ಒಟ್ಟು ನಾವು 7 ಕಾರ್ಡನ್ನು ಚೂಸ್ ಮಾಡ್ತಾ ಇದ್ದೀವಿ, ಹೌದಾ? ಆ 7 ಕಾರ್ಡಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಾವು ಯಾವುದಾದ್ರೂ 7 ಕಾರ್ಡನ್ನು ಚೂಸ್ ಮಾಡಿರ್ಬೋದು. ಆದ್ರಿಂದ 52 ಕಾರ್ಡಲ್ಲಿ 52C7 ಈಸ್ ಮೈ ಟೋಟಲ್ ಇವೆಂಟ್, 48C3 ಈಸ್ ಮೈ ಫೇವರಬಲ್ ಇವೆಂಟ್, ಇಂಟು 4C4 ಅಂದರೆ 1. ಸೊ ಇದನ್ನು ಬೇಕಿದ್ರೆ ಸಿಂಪ್ಲಿಫೈ ಮಾಡಿ ಅಥವಾ ಹಾಗೆ ಕೂಡ ಬಿಡ್ಬೋದು. 48C3 ಅಂದರೆ 48C3 ಅಂದರೆ 48 ಇಂಟು 47 ಇಂಟು 46 ಡಿವೈಡ್ ಬೈ 3 ಇಂಟು 2 ಇಂಟು 1 ಬರೋದು. 52C7 ಕೂಡ ಸಿಂಪ್ಲಿಫೈ ಮಾಡ್ಬೋದು, ಬಟ್ ಏನು ಬೇಕಾಗಿಲ್ಲ, ಇಷ್ಟು ಬರ್ತದೆ, ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. Find the probability that when a hand of 7 cards is drawn from a well shuffled deck of 52 cards, it contains 3 king. ಇಲ್ಲೇನಾಗಿದೆ, 4 ಕಿಂಗ್ ಇದೆ ನಮ್ಮ ಹತ್ರ ಆಕ್ಚುಲಿ. ಇದರಲ್ಲಿ ನಮಗೆ ಬೇಕಾಗಿರೋದು 3 ಕಿಂಗ್ ಅಂತೆ. 4 cards are there, you have to choose 3. So number of ways is 4C3. ಹೌದಾನೆ? So we are choosing 3 cards out of 4 cards in 4C3 ways. 3 kings out of 4 kings in 4C3 ways. ಇನ್ನು ಉಳಿದಿದ್ದೆಷ್ಟು? ನಿಮಗೆ 7 ಕಾರ್ಡ್ಸ್ ಅಲ್ಲಿ 3 ಕಾರ್ಡ್ ತೆಗೆದ ಮೇಲೆ ನಮ್ಮ ಹತ್ರ ಇನ್ನು 4 ಕಾರ್ಡ್ ಬೇಕಾಗುತ್ತೆ. ಈ 4 ಕಾರ್ಡ್ ಯಾವುದೋ 4 ಆಗ್ಬೋದು, 1 2 3 4, ಬಾಯಿಗೆ ಬಂದಿದ್ದು 4, ರೈಟ್? 4, ಈ 4 ಯಾವ್ದಾದ್ರು ಆಗ್ಬೋದು. ಸೊ ಫೈನ್, ಇದು ಈ 4 ಕಾರ್ಡ್ಸ್ ಔಟ್ ಆಫ್ 48 ಕಾರ್ಡ್ಸ್. ಯಾಕೆ 52ನಲ್ಲಿ 4 ತೆಗೆದ್ಬಿಟ್ಟಿದ್ದೀವಿ. 48C4 ಇಂಟು 4C3. 4C3 ಅಂದರೆ 4. ಓಕೆ, ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ ಎಷ್ಟು? 52. ಅದ್ರಲ್ಲಿ ನಾವು ಎಷ್ಟು ಚೂಸ್ ಮಾಡಬೇಕು? 52C7. ಅರ್ಥ ಆಯ್ತು? Find the probability that when a hand of 7 card is drawn from a well shuffled deck of 52 cards, it contains at least 3 kings. ಅಟ್ಲೀಸ್ಟ್ 3 ಕಿಂಗ್ಸ್ ಅಂತೆ. ಅಟ್ಲೀಸ್ಟ್ 3 ಕಿಂಗ್ಸ್ ಅಂದರೆ 3 ಕಿಂಗ್ಸ್ ಆಗ್ಬೋದು ಮತ್ತೆ 4 ಕಿಂಗ್ಸ್ ಕೂಡ ಆಗ್ಬೋದು. ಹೀಗಾಗಿ ನೋಡು, ಫೇವರಬಲ್ ಇವೆಂಟ್ ಏನು? 4C3 ಇರ್ಬೋದು. 4C3 ಚೂಸ್ ಮಾಡಿದಾಗ 4 ಕಿಂಗ್ ಅಲ್ಲಿ 3 ಕಿಂಗ್ ಅನ್ನು ಚೂಸ್ ಮಾಡಿದಾಗ ನಮ್ಮ ಹತ್ರ ಇನ್ನು ಎಷ್ಟು ಕಾರ್ಡ್ ಬೇಕಾಗತ್ತೆ? 7 7 ಕಾರ್ಡ್ಸ್. 7 ಕಾರ್ಡ್ಸ್ ಅಲ್ಲಿ ಇಲ್ಲಿ 3 ಕಾರ್ಡ್ಸ್ ಚೂಸ್ ಮಾಡಿದ್ರೆ ಇನ್ನು ಎಷ್ಟು ಕಾರ್ಡು? 4 ಕಾರ್ಡ್ ಚೂಸ್ ಮಾಡಬೇಕು. 4 ಕಾರ್ಡ್ ಚೂಸ್ ಮಾಡೋದಕ್ಕೆ ನಮ್ಮ ಹತ್ರ ಎಷ್ಟು ಕಾರ್ಡ್ ಇರುತ್ತೆ? 48 cards. 48 cards. 48C4. ಇದರಲ್ಲಿ 3, ಆದರೆ 48ರಲ್ಲಿ 4. ಅಥವಾ ಯು ಕ್ಯಾನ್ ಚೂಸ್ 4C4. ಅವಾಗ ಎಷ್ಟು ಉಳಿಯುತ್ತೆ? 48C3 ಹೋಲ್ ಡಿವೈಡೆಡ್ ಬೈ ಏನಾಯ್ತಿದು? 52C7. ಅರ್ಥ ಆಯ್ತಾ? One card is drawn from a well shuffled deck of 52 cards.
If each outcome is equally likely, calculate the probability that the card will be a diamond. ದಿಸ್ ಇಸ್ ಅ ಡೈಮಂಡ್ ಕಾರ್ಡ್. ಎಷ್ಟು ಡೈಮಂಡ್ಸ್ ಇರುತ್ತೆ? ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಈಸ್ ಈಕ್ವಲ್ ಟು 13. ಟೋಟಲ್ ನಂಬರ್, ಇದು ಇಸ್ ಎನ್ ಆಫ್ ಇ. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟು? 52, ರೈಟ್? ಟೋಟಲ್ ಕಾರ್ಡ್ಸ್ ದಟ್ ಈಸ್ ಈಕ್ವಲ್ ಟು ಎನ್ ಆಫ್ ಎಸ್. ಫೇವರೇಬಲ್ ಇವೆಂಟ್ 13, ಟೋಟಲ್ ಇವೆಂಟ್ 52. ವಾಟ್ ಈಸ್ ಪ್ರಾಬಬಿಲಿಟಿ ಪಿ? N of E by N of ಎನ್ ಆಫ್ ಇ ಬೈ ಎನ್ ಆಫ್ ಎಸ್ 13 by 50. 13 by 52 ಅಂದರೆ 1/4. ಕರೆಕ್ಟ್? Yes. ಇದನ್ನ ಇನ್ನೊಂದು ಥರ ಕೂಡ ಅನಲೈಸ್ ಮಾಡ್ಬೋದು. ಹೇಗೆ? ದೇರ್ ಆರ್ 4 ಡಿಫ್ರೆಂಟ್ ಸೂಟ್ಸ್: ಡೈಮಂಡ್, ಸ್ಪೇಡ್, ಕ್ಲಬ್ ಅಂಡ್ ಹಾರ್ಟ್ಸ್. ಡೈಮಂಡ್ ಈಸ್ ಒನ್ ಅಮಾಂಗ್ ದಿ 4 suits, therefore 1/4. Got it? One card is drawn from a well shuffled deck of 52 cards. If each outcome is equally likely, calculate the probability that the card will be not an ace. ಕಾರ್ಡ್ ಈಸ್ ನಾಟ್ ಎನ್ ಏಸ್ ಅಂತೆ. ಈ 4 ಏಸ್ ಕಾರ್ಡ್ ಇರುತ್ತಲ್ವಾ, ಹೌದಾನೆ? ಈ 4 ಏಸ್ ಕಾರ್ಡ್ಸ್, ಕರೆಕ್ಟ್? 4 ಏಸ್ ಕಾರ್ಡ್ಸ್ ಆರ್ ದೇರ್. ಇಲ್ಲೆಷ್ಟಿರುತ್ತೆ ಅಂದರೆ ಇದು 48 ಏಸ್ ಕಾರ್ಡ್ಸ್, ನಾನ್ ಏಸ್ ಕಾರ್ಡ್. ಇದು ಏಸು, ಇದು ನಾನ್ ಏಸ್. ಸೊ ಎ ಕಾರ್ಡ್ ಈಸ್ ಡ್ರಾನ್, ಒನ್ ಕಾರ್ಡ್ ಈಸ್ ಡ್ರಾನ್. ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. 4 ಏಸ್ ಕಾರ್ಡ್ ಇಂದ ಈ ಕಡೆ ದೂರ ಇಟ್ಬಿಟ್ಟಿದ್ವಿ, ನಮ್ಗೆ ಬೇಡ ಇದು ಅಂತ. ಈ 48ರಲ್ಲಿ ಒಂದು ಚೂಸ್ ಮಾಡಬೇಕು. ಸೊ ಎನ್ ಆಫ್ ಇ ಎಷ್ಟಾಯಿತು? ಎಷ್ಟು ಆಪ್ಷನ್ ಇದೆ ನಿಮಗೆ ಚೂಸ್ ಮಾಡೋದಕ್ಕೆ ಇವಾಗ? 48 ಅಷ್ಟೇ. ಒಂದೇ ಕಾರ್ಡ್ ಚೂಸ್ ಮಾಡ್ತಾ ಇರೋದು. ಇಟ್ ಈಸ್ ಒನ್ ಅಮಾಂಗ್ 48. ಇಫ್ ಯು ವಾಂಟ್ ಟು ರೈಟ್ ಕಾಂಬಿನೇಷನ್ 48C1. ಸೊ ಎನ್ ಆಫ್ ಎಸ್ ಎಷ್ಟು? 52. ಪ್ರಾಬಬಿಲಿಟಿ ಏನು? 48 by 50. ವೆರಿ ಗುಡ್. ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಏನು? 48. Yes. ಎನ್ ಆಫ್ ಎಸ್ ಏನು? 52. 48 by 50. 12 4s are 48. 12 3 like and 13 4s are 52. 12 by 13. ಹೌದು ತಾನೆ? ಸಿ ನಮ್ಗೆ ಏಸ್ ಕಾರ್ಡ್ಸೇ ಬೇಕಂದಿದ್ರೆ ಏನಾಗ್ತಿತ್ತು? ಇದು 4/52 ಆಗ್ತಾ ಇತ್ತು. ಹೌದಲ್ಲ? 4/52. ಗಾಟ್? One card is drawn from a well shuffled deck of 52 cards. If each outcome is equally likely, calculate the probability that the card will be a black card. ಸೊ ಒಟ್ಟು ಎಷ್ಟು ಕಾರ್ಡ್ಸ್ ಇರುತ್ತೆ? 52. ಅದ್ರಲ್ಲಿ ಬ್ಲ್ಯಾಕ್ ಎಷ್ಟು, ರೆಡ್ ಎಷ್ಟು? 26 ಬ್ಲ್ಯಾಕು, 26 ರೆಡ್. ಸೊ ಇದೆಲ್ಲ ಬ್ಲ್ಯಾಕ್ ಕಾರ್ಡ್ಗಳು, ಹೌದು ತಾನೆ? ಇದೆಲ್ಲ ಬ್ಲ್ಯಾಕ್ ಕಾರ್ಡ್ಗಳು. ಸೊ ಬ್ಲ್ಯಾಕ್ ಕಾರ್ಡ್ಗಳು ಎಷ್ಟಿರುತ್ತೆ? ಒಟ್ಟು 26 ಬ್ಲ್ಯಾಕ್ ಕಾರ್ಡು 52ರಲ್ಲಿ. ಸೊ ಎನ್ ಆಫ್ ಇ ಏನು? 26. ಎನ್ ಆಫ್ ಎಸ್ ಏನು? 52. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ? 26 by 52. ಎನ್ ಆಫ್ ಇ ಬೈ ಎನ್ ಆಫ್ ಎಸ್, ಕರೆಕ್ಟ್? 26/52. 26/52 ಅಂದ್ರೆ ಏನು? 1/2, ಕರೆಕ್ಟ್? ಬಿಕಾಸ್ 26 ಬ್ಲ್ಯಾಕ್ ಕಾರ್ಡು, 26 ರೆಡ್ ಕಾರ್ಡು ಸೇರಿಸಿದ್ರೆ 52 ಕಾರ್ಡ್ ಆಯಿತು. ಸೊ 1/2. ಈಕ್ವಲ್ ನಂಬರ್ ಆಫ್ ಬ್ಲ್ಯಾಕ್ ಕಾರ್ಡ್, ಈಕ್ವಲ್ ನಂಬರ್ ಆಫ್ ರೆಡ್ ಕಾರ್ಡ್. Therefore, the probability of choosing a black card, even choosing a red card, is also 1/2. One card is drawn from a well shuffled deck of 52 cards. If each outcome is equally likely, calculate the probability that the card will be not diamond. ಕಾರ್ಡ್ ಇಸ್ ನಾಟ್ ಎ ಡೈಮಂಡ್ ಅಂತೆ. ಸಿ ಡೈಮಂಡ್ ಅಂದ್ರೆ ಎಷ್ಟಿರುತ್ತೆ ನೋಡಿ. ಇದು ಡೈಮಂಡ್ ಕಾರ್ಡ್ಸ್, ಒಟ್ಟು 13 ಡೈಮಂಡ್ ಕಾರ್ಡ್ಸ್ ಇರುತ್ತೆ, ಹೌದಾ? ಸೊ ಔಟ್ ಆಫ್ 13 ಡೈಮಂಡ್ ಕಾರ್ಡ್ಸ್, ರೈಟ್, ಚೂಸಿಂಗ್ ಒನ್, ದಟ್ ಈಸ್ 13 ways. ಟೋಟಲ್ ಕಾರ್ಡ್ಸ್ ಎಷ್ಟು? 52. ಚೂಸಿಂಗ್ ಡೈಮಂಡ್ ಆದರೆ 13/52. ನಾನ್ ಡೈಮಂಡ್ ಆದರೆ ಎಷ್ಟಿರುತ್ತೆ? ನಾನ್ ಡೈಮಂಡ್ ಅಂದರೆ 52 ಕಾರ್ಡಲ್ಲಿ 13 ಡೈಮಂಡ್ ಅಂದರೆ ಡೈಮಂಡ್ ಅಲ್ಲದೆ ಇರೋದು ಎಷ್ಟಾಯ್ತು? ಮೈನಸ್. ವಾಟ್ ಈಸ್ 52 - 13? ಅರ್ಥ ಆಯ್ತಾ? 13 1 13. ಮುಂದಕ್ಕೆ ಹೇಳ. 13 1 13 ಹೇಳಿದ್ರೆ 13 1 13. ನಾನು ನಿಮ್ಮ ಟೀಚರ್ ಕಂಡು ಹೇಳ. 13 3 38, 13 4 52, 13 5 65. ಸರಿ, ಆಯ್ತಾ? ಸೊ ಎನ್ ಆಫ್ ಇ ಅಂದರೆ ಡೈಮಂಡ್ ಅಲ್ಲದೆ ಇರೋದು ಎಷ್ಟಾಯ್ತು ನೋಡು. ಇದೆಲ್ಲ ಡೈಮಂಡ್ಗಳು.
ನಾನು ಕೈ ಹಾಕಿದ ತಕ್ಷಣ ಡೈಮಂಡ್ ಹೆಂಗ್ ಸಿಗುತ್ತೆ ಹೇಳು? ನೀವು ಫಸ್ಟೇ ತಕೊಂಡು ಸೊ ಇದು ಬೇಡ ನಮಗೆ. ಸೊ 39 ಹೌದಾ, ನಾನ್ ಡೈಮಂಡ್. ಸೊ ಎನ್ ಆಫ್ ಎಸ್ ಎಷ್ಟು? 52. 52. ವಾಟ್ ಈಸ್ ಪ್ರಾಬಬಿಲಿಟಿ ಪಿ? N of S E by N of N of E by N of S. ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಇಷ್ಟೆಲ್ಲ ಹೇಳ್ಕೊಟ್ಟ ಮೇಲೆ ಎನ್ ಆಫ್ ಎಸ್ ಬೈ ಎನ್ ಆಫ್ ಇ ಅಂದ್ರೆ ಮರ್ಡ್ರೆ ಏನ್ ಹೇಳು? 39 by 50. 52 ಏನು ಇದು ಇದು 3 by 4. ವೆರಿ ಗುಡ್, ವೆರಿ ಗುಡ್, ಬೇಷ್ ಕಣ, ಬೇಷ್. ಈಗ 3/50, 3/4 ಏನು ಬಂತಪ್ಪ? 13 3s 39, 13 4s 50. 52. ವೆರಿ ಗುಡ್, ಜ್ಞಾನಿ ಕಣ ನೀನು. ಮುಂದಿನ ಕ್ವಶನ್ ನೋಡೋಣ. One card is drawn from a well shuffled deck of 52 cards. If each outcome is equally likely, calculate the probability that the card will be not a black card. ಕಾರ್ಡ್ ಇಸ್ ನಾಟ್ ಎ ಬ್ಲ್ಯಾಕ್ ಕಾರ್ಡ್ ಅಂದ್ರೆ ರೆಡ್ ಕಾರ್ಡ್, ಹೌದಾ? ಬರೀ ರೆಡ್. ಒಟ್ಟು ಎಷ್ಟು ರೆಡ್ ಇದೆ? 26. 26. ಅಷ್ಟೇ ಆನ್ಸರ್. 26/52, ಹೌದಾ? ಹಾ. ಸೊ ಎನ್ ಆಫ್ ಇ ಏನು? 26. ಎನ್ ಆಫ್ ಇ ಇಸ್ 26. ಸೊ ಎನ್ ಆಫ್ ಎಸ್ ಏನು? 52. 50. ವಾಟ್ ಈಸ್ ಪ್ರಾಬಬಿಲಿಟಿ? 26/52. ದಟ್ ಈಸ್ 1/2. ಹೌದು ತಾನೆ? ಹೌದಪ್ಪ. A card is selected from a pack of 52 cards. Calculate the probability that the card is an ace of spades. ಏಸ್ ಆಫ್ ಸ್ಪೇಡ್. ದಿಸ್ ಈಸ್ ಏಸ್ ಆಫ್ ಸ್ಪೇಡ್. ನೋಡಿ, ಇದು ಏಸ್ ಆಫ್ ಸ್ಪೇಡ್. ಇದು ಸ್ಪೇಡ್ ಅಂತ ಅನ್ಕೊಂಡಿದ್ದೀನಿ, ಅಲ್ಲದಿದ್ರೆ ನಾನು ಹೊಣೆ ಅಲ್ಲ. ಸ್ಪೇಡ್, ಏಸ್ ಆಫ್ ಸ್ಪೇಡ್. ಇದು ಕೂಡ ಏಸೆ. ಇದು ಕೂಡ ಏಸೆ. ಇದು ಕೂಡ ಏಸೆ. ಬಟ್ ನಮಗೆ ಬೇಕಾಗಿರೋದು ಏಸ್ ಆಫ್ ಸ್ಪೇಡ್. ಏಸ್ ಆಫ್ ಸ್ಪೇಡ್ ಒಟ್ಟು ಎಷ್ಟಿದೆ ಕಾರ್ಡ್ಸಲ್ಲಿ? 1. ಒಂದೇ. ಎಷ್ಟರಲ್ಲಿ? 52. ಅಷ್ಟೇ. ಸೊ ಎನ್ ಆಫ್ ಇ ಈಸ್ ಈಕ್ವಲ್ ಟು 1. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 52. ವಾಟ್ ಈಸ್ ಪ್ರಾಬಬಿಲಿಟಿ? 1/52. ಕರೆಕ್ಟ್? ದಟ್ಸ್ ಆಲ್, ರೈಟ್? A card is selected from a pack of 52 cards. Calculate the probability that an E card is an ace black card or black card. ಮೊದಲನೇ ಏಸ್. ಏಸ್ ಎಷ್ಟಿರುತ್ತೆ? ಏಸ್ ಎಷ್ಟಿರುತ್ತೆ? ಇದರ ಏಸ್ ಕಳ್ತಾನೆ, ರೈಟ್? ಏಸ್ ಎಷ್ಟಿರುತ್ತೆ? ಎನ್ ಆಫ್ ಎ ಅಂತಾನೆ ಬರ್ಬಿಡ್ತೀನಿ. ಏಸ್ 4 ಏಸ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ ಒನ್ ಅಮಾಂಗ್ ದಿ 4. ಎನ್ ಆಫ್ ಇ ಎಷ್ಟು? 52. ವಾಟ್ ಈಸ್ ಪಿ? 4/52. 4/52 ಅಂದ್ರೆ ಏನಾಯ್ತು? 4/50. 13. 1/30. ಮೊದಲನೇ ಕೇಸ್. ಎರಡನೇದು ಬ್ಲ್ಯಾಕ್ ಕಾರ್ಡ್. ಪ್ರಾಬಬಿಲಿಟಿ ಆಫ್ ಬ್ಲ್ಯಾಕ್ ಕಾರ್ಡ್ ಎಷ್ಟು? 26/52. ದಟ್ ಈಸ್ ಈಕ್ವಲ್ ಟು 1/2. ಗಾಟ್ ಇಟ್? ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಬಬಿಲಿಟಿಯ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಮೋಸ್ಟ್ ಆಫ್ ದಿ ಕೇಸಸ್ ವಿ ಡಿಸ್ಕಸ್ ಪ್ರಾಬ್ಲಮ್ಸ್ ಆನ್ ಕಾಯಿನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಕಾರ್ಡ್. ಮುಂದಿನ ಭಾಗದಲ್ಲಿ ನಾವು ವಿ ವಿಲ್ ಬಿ ಡಿಸ್ಕಸಿಂಗ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡೈಸ್. ವಿದ್ಯಾರ್ಥಿಗಳಿಗೆ, ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಥರದ ಪಾಠಗಳು ಬೇಕು ಅಂತ ಹೇಳಿದ್ರೆ ನೀವು ದೇವಿಗೆ ಸಂಸ್ಥೆ ಮಲ್ಲೇಶ್ವರಂಗೆ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೋಬೋದು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.